ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ತಮಿಳುನಾಡು ಬಿಜೆಪಿಯಿಂದ ಕಿಕ್ಔಟ್ ಆಗಿದ್ದೇಕೆ ಅಣ್ಣಾಮಲೈ? ಕರ್ನಾಟಕ ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರಾ ಸಿಂಗಂ? ಹಿಂದೂ ಹುಲಿ ಯತ್ನಾಳ್ ರೀಪ್ಲೇಸ್ ಮಾಡ್ತಾರಾ ಫೈರ್ ಬ್ರ್ಯಾಂಡ್? ಇದೇ ಈ ಹೊತ್ತಿನ ವಿಶೇಷ. ಸಿಂಗಂ ರಿಟರ್ನ್ಸ್. ತಮಿಳುನಾಡಿನಲ್ಲಿ ಬಿಜೆಪಿ ಕಟ್ಟಿ ಬೆಳೆಸೋ ಹುಮ್ಮಸ್ಸಿನಲ್ಲಿ ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷರಾಗಿದ್ದ ಅಣ್ಣಾಮಲೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರಾದಾಗ ಭಾರೀ ನಿರೀಕ್ಷೆಗಳನ್ನು ಮೂಡಿಸಿದ್ರು. ಮಹತ್ವಾಕಾಂಕ್ಷೆಯ ಗುರಿಯನ್ನ ಇಟ್ಟುಕೊಂಡಿದ್ರು. ಆದರೆ ಈಗ ತಮ್ಮ ಅವಧಿ ಮುಗಿಯುತ್ತಿದ್ದಂತೆ ರಾಜೀನಾಮೆಗೆ ಮುಂದಾಗಿರೋದು ಹಲವಾರು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇಷ್ಟಕ್ಕೂ ಈ ಸುದ್ದಿ ಇಷ್ಟೊಂದು ಸದ್ದು ಮಾಡ್ತಿರೋದು ಯಾಕೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. புதிய மாநில தலைவருக்கான போட்டியில் நான் இல்லை. சரியானே? அடுத்தது அது ஏன் இன்னைக்கு நாளைக்கு நீங்க அப்படியே ஒரு நியூஸை போட்டு அண்ணாமலை டெல்லி போறாரு, அண்ணாமலை இவரை கை காட்டினாரு, அண்ணாமலை இவரை கை காட்டல, இந்த எந்த வம்பு சண்டைக்கு நான் வரலீங்கன்னா நான் போட்டியில் இல்லை. ஆனா அதை பத்தி நான் எது கருத்து சொல்ல விரும்பலீங்கண்ணா. அண்ணா அதை பத்தி நான் கருத்து சொல்ல விரும்பல. என்னை பொறுத்தவரை இந்த கட்சி நல்லா இருக்கணும், நல்லவர்கள் இருக்கக்கூடிய கட்சி, நல்ல ஆத்மாக்கள் இருக்கக்கூடிய கட்சி. இந்த கட்சியில் நிறைய பேர் உயிரை கொடுத்து இந்த கட்சியை வளர்த்தி இருக்கிறாங்க, புண்ணியவர்கள் இருக்கக்கூடிய கட்சி. அதனால் அந்த கட்சி எப்பொழுதும் நன்றாக இருக்க வேண்டும் என்று நினைக்கக்கூடியவன் நான். என்னை பொறுத்தவரை புதிய தலைவர் தேர்ந்தெடுக்கப்படும் பொழுது நிறைய பேசுவாங்கண்ணா. ಇದೇ ಮಾತು, ಇದೊಂದೇ ಮಾತು, ಇದೊಂದೇ ಒಂದು ಮಾತು. ಅಣ್ಣಾಮಲೈ ಹೇಳಿದ ಇದೊಂದೇ ಒಂದು ಮಾತು ತಮಿಳುನಾಡು ರಾಜಕಾರಣದಲ್ಲಿ ಮಾತ್ರವೇ ಅಲ್ಲ, ಕರ್ನಾಟಕದ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಇಷ್ಟು ದಿನ ಬಿಜೆಪಿ ತಮಿಳುನಾಡು ಘಟಕದ ರಾಜ್ಯಾಧ್ಯಕ್ಷರಾಗಿದ್ದ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಅವಧಿ ಮುಗಿದಿದೆ. ಇಷ್ಟು ದಿನ ತಾವು ಹೊತ್ತಿದ್ದ ಜವಾಬ್ದಾರಿಯುತ ಸ್ಥಾನವನ್ನ ಮತ್ತೆ ಹೊತ್ತುಕೊಳ್ಳಲು ತಾವು ಸಿದ್ಧರಿಲ್ಲ. ಹೀಗಾಗಿ ರಾಜ್ಯಾಧ್ಯಕ್ಷರ ಸ್ಥಾನದ ರೇಸ್ನಲ್ಲಿ ನಾನಿಲ್ಲ ಅಂತ ಅಣ್ಣಾಮಲೈ ಹೇಳೋ ಮುಖೇನ ಭಾರೀ ಸೆನ್ಸೇಷನ್ ಸೃಷ್ಟಿಸಿದ್ದಾರೆ. ಬ್ಯಾಚ್ ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈ 2019ರಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಹೇಳಿದ್ರು. 2019ರ ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ತಮ್ಮ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡಿದ್ರು. ಆಗ ತಾವು ರಾಜಕೀಯಕ್ಕೆ ಬರ್ತೀರಿ ಅನ್ನೋ ಸುದ್ದಿ ಇದೆ ಅಂದಾಗ ಅವೆಲ್ಲ ಸುಳ್ಳು ಅಂತ ಹೇಳಿದ್ರು. ಅಲ್ಲದೆ ಸದ್ಯಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೆಲವು ತಿಂಗಳು ನನಗೆ ವಿಶ್ರಾಂತಿ ಬೇಕಾಗಿದೆ, ಈ ಅವಧಿಯಲ್ಲಿ ತಮ್ಮ ಮುಂದಿನ ನಿರ್ಧಾರದ ಕುರಿತು ಚಿಂತನೆ ಮಾಡ್ತೀನಿ, ಅದಾದ ಬಳಿಕ ತನ್ನ ಮುಂದಿನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ರು. ಖಂಡಿತವಾಗಿ ಅದ್ರ ಬಗ್ಗೆ ಯಾವ ಪೊಲಿಟಿಷಿಯನ್ ಅವರಲ್ಲಿ ಕೂಡ ನಾನು ಮಾತಾಡಿಲ್ಲ, ಯಾವ ಪಕ್ಷದವರು ಕೂಡ ಮಾತಾಡಿಲ್ಲ. ಓನ್ಲಿ ಥಿಂಗ್ ಐ ಕ್ವಿಟ್ ಇಸ್ ಲೋಕಸಭಾ ಎಲೆಕ್ಷನ್ ಮುಂಚೆವೇ ಕ್ವಿಟ್ ಮಾಡೋಣ ಅನ್ನೋ ಒಂದು ಐಡಿಯಾ ಇತ್ತು. ಬೆಂಗಳೂರು ಬರ್ಲಿಕ್ಕೆ ಮುಂಚೆ ಚಿಕ್ಕಮಂಗ್ಳೂರು ಸ್ಟೆಂಟ್ ಮುಗಿಯುವಾಗಲೇ ಮಾಡಬೇಕು. ಬಟ್ ಎಲೆಕ್ಷನ್ ನಲ್ಲಿ ಮಿಡಲ್ ಆಫ್ ದಿ ಎಲೆಕ್ಷನ್ ನಾವು ಕ್ವಿಟ್ ಮಾಡುವಾಗ ಗವರ್ಮೆಂಟ್ ಬಹಳ ಇನ್ಕನ್ವೀನಿಯನ್ಸ್ ಆಗ್ತದೆ ಯಾವಾಗಲೂ. ಬಿಕಾಸ್ ತುಂಬಾ ಜನ ಮೋಟಿವ್ಸ್ ಕೊಡ್ತಾರೆ, ಅಟ್ರಿಬ್ಯೂಟ್ಸ್ ಕೊಡ್ತಾರೆ, ಯಾಕೆ ಕ್ವಿಟ್ ಮಾಡ್ತಾರೆ, ಏನ್ ಕಾರಣ. ಅವ್ರಿಗೆ ಇನ್ನೊಂದು ಆಫೀಸರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಫೀಸರ್ ಕರ್ಕೊಂಡು ಬಂದು ಎಲೆಕ್ಷನ್ ಕಂಡಕ್ಟ್ ಮಾಡಿ ಹೇಳುವುದು ಸ್ವಲ್ಪ ಕಷ್ಟ ಆಗ್ತದೆ. ದಟ್ ಇಸ್ ಓನ್ಲಿ ರೀಸನ್ ಐ ವೇಟೆಡ್ ಟಿಲ್ 27th ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ನಿನ್ನೆ ಮುಗಿತ್ತು, ಅದಕ್ಕೆ ಬೇರೆ ಏನೂ ಇಲ್ಲ. ಹೀಗೆ ತನಗೆ ರಾಜಕೀಯಕ್ಕೆ ಬರೋ ಯಾವುದೇ ಚಿಂತನೆಯೇ ಇಲ್ಲ ಅಂತ ಹೇಳಿದ್ದ ಅಣ್ಣಾಮಲೈ ಕೇವಲ ಒಂದೇ ಒಂದು ವರ್ಷದಲ್ಲಿ ರಾಜಕೀಯಕ್ಕೆ ಅರಂ ಗ್ರೇಟಂ ಮಾಡಿದ್ರು. ದ್ರಾವಿಡ ಪಕ್ಷಗಳೇ ಹೆಚ್ಚು ಸದ್ದು ಮಾಡೋ ತಮಿಳುನಾಡಿನಲ್ಲಿ ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷದ ಮೂಲಕ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ರು. 2020ರಲ್ಲಿ ದೆಹಲಿಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದ ಅಣ್ಣಾಮಲೈ 2021ರಲ್ಲಿ ಬಿಜೆಪಿ ತಮಿಳುನಾಡು ಘಟಕದ ರಾಜ್ಯಾಧ್ಯಕ್ಷರ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ರು. $2020
ಕೊರೋನಾ ಅನ್ನೋ ಮಹಾಮಾರಿ ಇಡೀ ಜಗತ್ತನ್ನೇ ನಡುಗಿಸುತ್ತಿದ್ದ ಕಾಲವದು. ಇಂತಹ ಕೊರೋನಾ ಮಹಾಮಾರಿ ಅಬ್ಬರಿಸುತ್ತಿದ್ದ ವೇಳೆ ಕರ್ನಾಟಕದ ಮಾಜಿ IPS ಅಧಿಕಾರಿ ಕುಪ್ಪುಸ್ವಾಮಿ ಅಣ್ಣಾಮಲೈ ಎಲ್ಲರಿಗೂ ಸರ್ಪ್ರೈಸ್ ಆಗೋ ನಿರ್ಧಾರ ತೆಗೆದುಕೊಂಡಿದ್ರು. ಕಳೆದೊಂದು ವರ್ಷದ ಹಿಂದೆ ರಾಜಕೀಯಕ್ಕೆ ಬರೋ ಯಾವ ಉದ್ದೇಶ ಇಲ್ಲ ಎಂದಿದ್ದ ಅಣ್ಣಾಮಲೈ ಯೂಟರ್ನ್ ತೆಗೆದುಕೊಂಡಿದ್ರು. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್, ಬಿಜೆಪಿ ರಾಜ್ಯಾಧ್ಯಕ್ಷ ಎಲ್ ಮುರುಗನ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಂಬಿತ್ ಪಾತ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ರು. ಬಿಜೆಪಿ ಸೇರ್ಪಡೆಯಾಗಿದ್ದ ಅಣ್ಣಾಮಲೈ ಅತಿ ಶೀಘ್ರದಲ್ಲೇ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಣ್ಣಿಗೆ ಬಿದ್ದಿದ್ರು. ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಲು ಅವರು ಸೂಕ್ತ ವ್ಯಕ್ತಿಯೊಬ್ಬರಿಗೆ ಹುಡುಕಾಟ ನಡೆಸುತ್ತಿದ್ರು. ಈ ವೇಳೆ ಅವರ ಕಣ್ಣಿಗೆ ಬಿದ್ದಿದ್ದೇ ಈ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಅಣ್ಣಾಮಲೈ. ಕರ್ನಾಟಕದಲ್ಲಿ ಅಣ್ಣಾಮಲೈ ತಮ್ಮ ಕಾರ್ಯವೈಖರಿಯಿಂದ ಜನಮನ ಗೆದ್ದಿದ್ರು. ಅವರೇನಾದ್ರೂ ಕರ್ನಾಟಕದಲ್ಲಿ ರಾಜಕೀಯ ಆರಂಭಿಸಿದ್ರೆ ಕನಿಷ್ಠ ಶಾಸಕನಾದ್ರೂ ಕೂಡ ಆಗಬಹುದಿತ್ತು. ಆದ್ರೆ ಅಣ್ಣಾಮಲೈ ತಲೆಯಲ್ಲಿ ಇದ್ದಿದ್ದೇ ಬೇರೆ. ದ್ರಾವಿಡ ಪಕ್ಷಗಳ ಆಡಳಿತದಿಂದ ತಮಿಳುನಾಡು ಗಬ್ಬೆದ್ದು ಹೋಗಿದೆ. ದ್ರಾವಿಡ ಪಕ್ಷಗಳ ಕಪಿಮುಷ್ಟಿಯಿಂದ ತಮಿಳುನಾಡನ್ನ ಮುಕ್ತಗೊಳಿಸಬೇಕು ಅನ್ನೋ ಕಾರಣಕ್ಕೆ ತಮಿಳುನಾಡಿನಲ್ಲಿ ಬಿಜೆಪಿ ಅಂತ ಹಿಂದುತ್ವ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತಿದ್ದ ಪಕ್ಷವನ್ನ ಸೇರಿದ್ರು. ಮೋದಿ ಅಮಿತ್ ಶಾ ಜೋಡಿ ತಮಿಳುನಾಡಿನಲ್ಲಿ ಪಕ್ಷವನ್ನ ಬೆಳೆಸಲು ಒಬ್ಬ ಸೂಕ್ತ ನಾಯಕ ಬೇಕು ಅಂತಿದ್ದಾಗ ಅದೇ ರೀತಿಯ ಉದ್ದೇಶವನ್ನ ಇಟ್ಕೊಂಡಿದ್ದ ಅಣ್ಣಾಮಲೈ ಅವರ ಕಣ್ಣಿಗೆ ಬಿದ್ದಿದ್ರು. 2021ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕೊಯಮತ್ತೂರಿನಿಂದ ಸ್ಪರ್ಧಿಸಿದ್ದ ಅಣ್ಣಾಮಲೈ ಸೋತಿದ್ರು. ಅವರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಕಟ್ಟಿದ್ರು. ಅಣ್ಣಾಮಲೈಗೆ ದೊಡ್ಡ ಜವಾಬ್ದಾರಿ ಸಿಕ್ಕ ಕೂಡಲೇ ಫುಲ್ ಅಲರ್ಟ್ ಆಗಿದ್ರು. ತಮ್ಮ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನ ಪಕ್ಷ ಕಟ್ಟಲು ಉಪಯೋಗಿಸಿದ್ರು. ಜವಾಬ್ದಾರಿ ವಹಿಸಿದ ಕ್ಷಣದಿಂದಲೇ ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿಯಾಗಿಸಿದ್ರು. ಯಂಗ್ ಅಂಡ್ ಎನರ್ಜೆಟಿಕ್ ವ್ಯಕ್ತಿಗಳಿಗೆ ಜವಾಬ್ದಾರಿ ಹೊರಿಸಿದ್ರೆ ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದಕ್ಕೆ ಅಣ್ಣಾಮಲೈ ನಿದರ್ಶನವಾಗಿದ್ದಾರೆ. ರಲ್ಲಿ ಬಿಜೆಪಿ ಸೇರಿದ್ದ ಅಣ್ಣಾಮಲೈ 2021ರ ವೇಳೆಗೆ ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷರಾಗಿದ್ದರು. ಆರಂಭದಲ್ಲಿ NDA ಮಿತ್ರ ಪಕ್ಷವಾದ AIADMK ಜೊತೆಗೆ ಉತ್ತಮ ಸಂಬಂಧ ಕಾಪಾಡಿಕೊಂಡಿದ್ರು. ಆದರೆ AIADMK ಜೊತೆಗಿದ್ರೆ ಬಿಜೆಪಿ ಎಂದಿಗೂ ತಮಿಳುನಾಡಿನಲ್ಲಿ ಸ್ವಂತ ಕಾಲ ಮೇಲೆ ನಿಲ್ಲಲು ಸಾಧ್ಯವಿಲ್ಲ ಅನ್ನೋದನ್ನ ಕಂಡುಕೊಂಡಿದ್ರು. ಇದನ್ನ ಮೋದಿ ಅಮಿತ್ ಶಾ ಜೋಡಿಗೆ ಮನವರಿಕೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ರು. ಇದರ ಜೊತೆಗೆ ಜಯಲಲಿತಾ ಮರಣದ ಬಳಿಕ ಅಣ್ಣಾ DMKಯಲ್ಲಿ ಸೃಷ್ಟಿಯಾಗಿರೋ ಅಯೋಮಯ ಪರಿಸ್ಥಿತಿಯನ್ನ ಬಳಸಿಕೊಂಡು ಪಕ್ಷ ಕಟ್ಟಬಹುದು ಅನ್ನೋ ತಮ್ಮ ವಿಚಾರ ಲಹರಿಯನ್ನ ಮೋದಿ ಅಮಿತ್ ಶಾ ಜೊತೆ ಹಂಚಿಕೊಂಡಿದ್ರು. ಅಣ್ಣಾಮಲೈ ಯೋಚನೆಯನ್ನ ಒಪ್ಪಿದ ಮೋದಿ ಅಮಿತ್ ಶಾ ADMK ಜೊತೆ ಮೈತ್ರಿ ಕಡಿದುಕೊಳ್ಳುವ ನಿರ್ಧಾರ ತೆಗೆದುಕೊಂಡಿದ್ರು. ಇದಕ್ಕೂ ಮೊದಲು ADMK ಜೊತೆ ಮೈತ್ರಿ ಇದ್ದ ವೇಳೆ ಅಣ್ಣಾಮಲೈ ತಮಿಳರ ಪಾಲಿನ ಅಮ್ಮ ಪುರುಚಿ ತಲೈವಿ ಜಯಲಲಿತಾ, ದ್ರಾವಿಡ ಪಕ್ಷಗಳ ದೊಡ್ಡ ನಾಯಕ ಅಣ್ಣಾ ದೊರೈ ಬಗ್ಗೆ ನೀಡಿದ್ದ ಹೇಳಿಕೆಗಳು ADMK ನಾಯಕರಿಗೆ ಕಸಿಬಿಸಿ ಉಂಟು ಮಾಡಿದ್ವು. ಅಲ್ಲದೆ ಹಿರಿಯ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ರು.
ತಮಿಳುನಾಡಿನಲ್ಲಿ ನಿರ್ಮಾಣವಾಗಿದ್ದ ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳೋಕೆ ಅಣ್ಣಾಮಲೈ ನಿರ್ಧರಿಸಿದ್ರು. ಇದರಿಂದಾಗಿ ಎಡಿಎಂಕೆ ಜೊತೆ ಮೈತ್ರಿಗೆ ಗುಡ್ ಬೈ ಹೇಳಲು ನಿರ್ಧರಿಸಿದ್ರು. ಆಗ ಶುರುವಾಗಿದ್ದೇ ಎನ್ ಮಕ್ಕಳ್ ಯಾತ್ರೆ. ತಮಿಳುನಾಡಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅಣ್ಣಾಮಲೈ ನೇತೃತ್ವದಲ್ಲಿ ಬೃಹತ್ ಯಾತ್ರೆಯನ್ನ ಆಯೋಜಿಸಲಾಗಿತ್ತು. ಇದು ಅದ್ಯಾವ ಮಟ್ಟಿಗಿನ ಕ್ರೇಜ್ ಸೃಷ್ಟಿ ಮಾಡಿತ್ತು ಅಂದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿಯ ಬಗ್ಗೆ ಗೊತ್ತಿರದವರಿಗೂ ಬಿಜೆಪಿ ಅನ್ನೋ ಒಂದು ಪಕ್ಷವಿದೆ, ಕಮಲ ಅನ್ನೋದು ಅದರ ಸಿಂಬಲ್ ಅಂತ ಜನಮನ ತಲುಪುವಲ್ಲಿ ಯಶಸ್ವಿಯಾಗಿದ್ರು. ಎನ್ ಮಕ್ಕಳ್ ಯಾತ್ರೆ ಎಷ್ಟು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಲಿಟ್ಮಸ್ ಟೆಸ್ಟ್ ಎದುರಾಗಿದ್ದೆ 2024ರ ಲೋಕಸಭೆ ಚುನಾವಣೆಯಲ್ಲಿ. ಚುನಾವಣೆಗೆ ಮುನ್ನ ಬಿಜೆಪಿ ಶೇಕಡಾವಾರು ಮತ ಪ್ರಮಾಣ ಹೆಚ್ಚಳವಾಗುತ್ತೆ. 25% ಮತಗಳನ್ನ ಪಡೆಯುತ್ತೆ. 2 ಅಂಕಿ ಸ್ಥಾನಗಳಲ್ಲಿ ಪಕ್ಷ ಗೆಲ್ಲುತ್ತೆ ಅನ್ನೋ ವಿಶ್ವಾಸವನ್ನ ಅಣ್ಣಾಮಲೈ ವ್ಯಕ್ತಪಡಿಸಿದ್ರು. ಆದ್ರೆ 2024ರ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದಾಗ ಅಣ್ಣಾಮಲೈ ವ್ಯಕ್ತಪಡಿಸಿದ್ದ ವಿಶ್ವಾಸ ಕೇವಲ ವಿಶ್ವಾಸವಾಗಿಯೇ ಉಳಿದು ಹೋಗಿತ್ತು. ಕೊಯಮತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅಣ್ಣಾಮಲೈ ಸ್ವತಃ ತಾವೇ ಸೋತು ಹೋಗಿದ್ರು. ಆದರೆ ಬಿಜೆಪಿಯ ಶೇಕಡಾವಾರು ಮತ ಪ್ರಮಾಣ 11.8ಕ್ಕೆ ಏರಿಕೆಯಾಗಿತ್ತು. ಯಾವಾಗ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಳಪೆ ಪ್ರದರ್ಶನ ನೀಡಿತು, ಆಗಿನಿಂದಲೇ ಅಣ್ಣಾಮಲೈ ರಾಜೀನಾಮೆ ನೀಡಲು ಒತ್ತಡ ಹೆಚ್ಚಾಗಿತ್ತು. ಆದರೆ ತಕ್ಷಣಕ್ಕೆ ಅಣ್ಣಾಮಲೈ ರಾಜೀನಾಮೆ ಪಡೆದ್ರೆ ಕಾರ್ಯಕರ್ತರ ಉತ್ಸಾಹಕ್ಕೆ ತಣ್ಣೀರು ಎರಚಿದಂತಾಗುತ್ತೆ ಅಂತ ಗೊತ್ತಿದ್ದ ಅಮಿತ್ ಶಾ ಆ ಕೆಲಸಕ್ಕೆ ಕೈ ಹಾಕಿರಲಿಲ್ಲ. ಹಾಗಿದ್ರೆ ಈಗ್ಯಾಕೆ ಅಣ್ಣಾಮಲೈ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳ್ತೀವಿ. ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಬಳಿಕ ಅಣ್ಣಾಮಲೈ ರಾಜೀನಾಮೆಗೆ ಒತ್ತಡ ಹೇರಲಾಗಿತ್ತು. ಆದರೆ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಇದು ಉತ್ತಮ ನಿರ್ಧಾರ ಅಲ್ಲ. ಕಾರ್ಯಕರ್ತರ ಉತ್ಸಾಹಕ್ಕೆ ತಣ್ಣೀರು ಎರಚಿದಂತಾಗುತ್ತೆ ಅನ್ನೋ ಕಾರಣಕ್ಕೆ ಅಣ್ಣಾಮಲೈ ರಾಜೀನಾಮೆ ಪಡೆದಿರಲಿಲ್ಲ. ಆದರೆ ಈಗ ಅದಕ್ಕೆ ಕಾಲ ಪಕ್ವವಾಗಿತ್ತು. ಇಷ್ಟಕ್ಕೂ ಈಗ್ಯಾಕೆ ಅಣ್ಣಾಮಲೈ ರಾಜೀನಾಮೆ ನೀಡಿದ್ದಾರೆ ಅಂತ ನೋಡೋಣ ಬನ್ನಿ. ಈಗ ನೀವು ನೋಡಿದ್ರಲ್ಲ ದೃಶ್ಯಗಳು, ಇದು ಅಣ್ಣಾಮಲೈ ಬಿಜೆಪಿ ನಾಯಕರ ಜೊತೆಗಿನ ದೃಶ್ಯಗಳಲ್ಲ, ಬದಲಿಗೆ ಎಐಎಡಿಎಂಕೆ ನಾಯಕರ ಜೊತೆ ಇದ್ದ ದೃಶ್ಯಗಳು. ಮಾರ್ಚ್ 3, 2025 ಎಐಎಡಿಎಂಕೆ ನಾಯಕ ಎಸ್ಪಿ ವೇಲುಮಣಿ ಪುತ್ರನ ವಿವಾಹ ಸಮಾರಂಭ. ಮಾರ್ಚ್ 3, 2025 ಕೊಯಮತ್ತೂರಿನಲ್ಲಿ ಎಐಎಡಿಎಂಕೆ ನಾಯಕ ಎಸ್ಪಿ ವೇಲುಮಣಿ ಪುತ್ರನ ವಿವಾಹ ನಡೆದಿತ್ತು. ಮೂಲತಃ ಕೊಯಮತ್ತೂರಿನವರಾದ ಅಣ್ಣಾಮಲೈ ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ರು. ಆಗ ಅಣ್ಣಾ ಡಿಎಂಕೆ ನಾಯಕರ ಜೊತೆಗೆ ಅಣ್ಣಾಮಲೈ ತುಂಬಾ ಆತ್ಮೀಯವಾಗಿ ನಡೆದುಕೊಂಡಿದ್ರು. ಈ ದೃಶ್ಯಗಳು ವೈರಲ್ ಆಗ್ತಿದ್ದಂತೆ ತಮಿಳುನಾಡಿನಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದ್ವು. ತಮಿಳುನಾಡಿನಲ್ಲಿ ಮತ್ತೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಕುರಿತು ಊಹಾಪೋಹಗಳು ಶುರುವಾಗಿದ್ವು. ಈಗ ಅಣ್ಣಾಮಲೈ ರಾಜೀನಾಮೆ ನೀಡುತ್ತಿದ್ದಂತೆ ಮತ್ತೆ ಮೈತ್ರಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಎಐಎಡಿಎಂಕೆ ಜೊತೆ ಮೈತ್ರಿಗೆ ನಕಾರ ಸೂಚಿಸಿದ್ದ ವಿಜಯ್ ಅಸಮ್ಮತಿ ಸೂಚಿಸಿದ ಬಳಿಕ ಬಿಜೆಪಿ ಜೊತೆ ಮೈತ್ರಿ. 2026ರಲ್ಲಿ ತಮಿಳುನಾಡಿನಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆ ಎಐಎಡಿಎಂಕೆ ಪಾಲಿಗೆ ಮಾಡು ಇಲ್ಲವೇ ಮಡಿ ಚುನಾವಣೆಯಾಗಿದೆ. ಡಿಎಂಕೆ ವಿರುದ್ಧ ಸೆಣಸಲು ಎಐಎಡಿಎಂಕೆ ಸ್ವಂತ ಬಲ ಸಾಲ್ತಿಲ್ಲ. ಹೀಗಾಗಿ ಕಳೆದ ವರ್ಷ ನಟ ಜೋಸೆಫ್ ವಿಜಯ್ ತಮಿಳಿಗ ವೆಟ್ರಿ ಕಳಗಂ ಸ್ಥಾಪಿಸುತ್ತಿದ್ದಂತೆ ಅಣ್ಣಾ ಡಿಎಂಕೆ ನಾಯಕರು ಟಿವಿಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದ್ರು. ಆದ್ರೆ ವಿಟಿಕೆ ನಾಯಕರು ಮೈತ್ರಿ ನಾಯಕರಾಗಿ ಮತ್ತು ಮುಂದಿನ ಸಿಎಂ ಆಗಿ ವಿಜಯರನ್ನ ಬಿಂಬಿಸಬೇಕು ಅನ್ನೋ ಷರತ್ತು ಹಾಕಿದ್ರು. ಇದಕ್ಕೆ ಎಐಎಡಿಎಂಕೆ ನಾಯಕರು ಒಪ್ಪಲಿಲ್ಲ. ಈ ಕಾರಣಕ್ಕೆ ಮೈತ್ರಿ ಚರ್ಚೆ ಮುರಿದು ಬಿದ್ದಿತ್ತು. ವಿಟಿಕೆ ಜೊತೆ ಮೈತ್ರಿ ಚರ್ಚೆ ಮುರಿದು ಬೀಳ್ತಿದ್ದಂತೆ ಎಐಎಡಿಎಂಕೆ ನಾಯಕರು ಮತ್ತೆ ಬಿಜೆಪಿ ಜೊತೆ ಮೈತ್ರಿ ಕುರಿತು ಉತ್ಸುಕತೆ ತೋರಿಸಿದ್ರು. ಅಮಿತ್ ಶಾ ಪಳನಿಸ್ವಾಮಿ ಭೇಟಿ ಬೆನ್ನಲ್ಲೇ ಅಣ್ಣಾಮಲೈ ರಿಸೈನ್. ಶೀಘ್ರದಲ್ಲಿಯೇ ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಪಕ್ಕಾ.
ವೇಲುಮಣಿ ಮಗನ ಮದುವೆಯಲ್ಲಿ ಅಣ್ಣಾಮಲೈ ಕಾಣಿಸಿಕೊಂಡ ಬಳಿಕ ಮೈತ್ರಿ ಕುರಿತು ಗುಸುಗುಸು ಕೇಳಿ ಬರ್ತಿತ್ತು. ಇದಾದ ಕೆಲವೇ ದಿನಗಳಲ್ಲಿ ತಮಿಳುನಾಡು ಮಾಜಿ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎಡಿಎಂಕೆ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡಿದ್ರು. ತಮಿಳುನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ವಿಚಾರಕ್ಕೆ ಈ ಭೇಟಿ ಏರ್ಪಾಡಾಗಿತ್ತು. ಆದರೆ ಇದು ಕೇವಲ ನೆಪ ಮಾತ್ರ. ಅಸಲಿಗೆ ಈ ಭೇಟಿಯಲ್ಲಿ ಮೈತ್ರಿ ಕುರಿತು ಚರ್ಚೆ ಆಯಿತು ಅನ್ನೋದು ಬಿಜೆಪಿ ಉನ್ನತ ಮೂಲಗಳಿಂದ ಸಿಕ್ಕಿರೋ ಮಾಹಿತಿಯಾಗಿದೆ. ಈ ವೇಳೆ ಮೈತ್ರಿ ಆಗಬೇಕಾದ್ರೆ ಕೆಲವು ಷರತ್ತುಗಳನ್ನ ಎಡಿಎಂಕೆ ನಾಯಕರು ವಿಧಿಸಿದ್ರು. ಎಐಎಡಿಎಂಕೆ ಎನ್ಡಿಎ ಮೈತ್ರಿಕೂಟ ಸೇರಬೇಕಾದ್ರೆ ಮೊದಲು ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋದು ಅವರ ಮೊದಲ ಷರತ್ತಾಗಿತ್ತು. ಅಲ್ಲದೆ ತಮಿಳುನಾಡಿನಲ್ಲಿ ಮೈತ್ರಿಕೂಟದ ನಾಯಕರಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ ಬಿಂಬಿಸಬೇಕು, ಅಣ್ಣಾಮಲೈಗೆ ಹೆಚ್ಚಿನ ಮಹತ್ವ ನೀಡಬಾರದು ಅನ್ನೋ ಕೆಲವು ಷರತ್ತುಗಳನ್ನ ಎಡಿಎಂಕೆ ನಾಯಕರು ವಿಧಿಸಿದ್ರು. ಅಮಿತ್ ಶಾ ಪಳನಿಸ್ವಾಮಿ ಭೇಟಿ ಆಗ್ತಿದ್ದಂತೆ ಅಣ್ಣಾಮಲೈಗೆ ದೆಹಲಿಯಿಂದ ಬುಲಾವ್ ಬಂದಿತ್ತು. ಬುಲಾವ್ ಬಂದ ತಕ್ಷಣವೇ ಅಣ್ಣಾಮಲೈ ದೆಹಲಿಗೆ ಹೋಗಿದ್ರು. ಅಣ್ಣಾಮಲೈ ದೆಹಲಿಗೆ ಭೇಟಿ ನೀಡಿ ಬಂದ ಬಳಿಕ ರಾಜೀನಾಮೆ ಕುರಿತು ಊಹಾಪೋಹಗಳು ಹರಿದಾಡಿದ್ವು. ಅಣ್ಣಾಮಲೈ ರಾಜೀನಾಮೆ ಕುರಿತು ಎದ್ದಿದ್ದ ಊಹಾಪೋಹಗಳಿಗೆ ಸ್ವತಃ ಅಣ್ಣಾಮಲೈ ಸ್ಪಷ್ಟನೆ ನೀಡಿದ್ದಾರೆ. ಸದ್ಯಕ್ಕೆ ನಾನು ರಾಜ್ಯಾಧ್ಯಕ್ಷನಾಗಿದ್ದೇನೆ, ಆದರೆ ತಮ್ಮ ಅವಧಿ ಮುಗಿದಿದ್ದು ಮುಂದಿನ ಅಧ್ಯಕ್ಷರು ಶೀಘ್ರದಲ್ಲೇ ನೇಮಕವಾಗಲಿದ್ದಾರೆ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತಿಲ್ಲ ಅಂತ ಹೇಳೋ ಮೂಲಕ ಎಐಎಡಿಎಂಕೆ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳಲಿದೆ ಅಂತ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಅಣ್ಣಾಮಲೈ ನೀಡಿದ್ದ ಸಲಹೆಯಂತೆ ಬಿಜೆಪಿ 2024ರ ಲೋಕಸಭೆ ಚುನಾವಣೆ ಎದುರಿಸಿತ್ತು. ಇದರಲ್ಲಿ ಬಿಜೆಪಿ ಹಾಕಿಕೊಂಡಿದ್ದ ಗುರಿ ತಲುಪುವಲ್ಲಿ ವಿಫಲವಾಗಿದೆ. ಹೀಗಂತ ತೀರಾ ನಿರಾಸೆ ಮೂಡಿಸುವ ರೀತಿ ಬಿಜೆಪಿ ವಿಫಲವಾಗಿಲ್ಲ. ಹೀಗಾಗಿ ಎಐಎಡಿಎಂಕೆ ಜೊತೆ ಮೈತ್ರಿ ವೇಳೆ ಹೆಚ್ಚು ಸ್ಥಾನಗಳಿಗೆ ಬಿಜೆಪಿ ಡಿಮ್ಯಾಂಡ್ ಮಾಡಬಹುದು. ಇದರ ಜೊತೆಗೆ 2023ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಮಾಡಿದ್ದ ತಪ್ಪಿನಿಂದ ಬಿಜೆಪಿ ಹೈಕಮಾಂಡ್ ಪಾಠ ಕಲಿತಂತಿದೆ. 2023ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದಿದ್ರೆ ಅಥವಾ ಎರಡೂ ಪಕ್ಷಗಳು ಸಾಫ್ಟ್ ಆಗಿದ್ದಿದ್ರೆ ಫಲಿತಾಂಶ ಬೇರೆಯದ್ದೇ ರೀತಿಯಾಗಿರ್ತಿತ್ತು. ಇದನ್ನ ಮನಗಂಡಿರೋ ಬಿಜೆಪಿ ಹೈಕಮಾಂಡ್ ತಮಿಳುನಾಡಿನಲ್ಲಿ ಈ ತಪ್ಪು ಪುನರಾವರ್ತನೆಯಾಗದಂತೆ ಹೆಜ್ಜೆ ಇಟ್ಟಿದೆ. ಈ ಕಾರಣಕ್ಕೆ ಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಡಿಎಂಕೆಗೆ ಸೋಲುಣಿಸಬಹುದು ಅನ್ನೋ ಕಾರಣಕ್ಕೆ ಅಣ್ಣಾಮಲೈ ರಾಜೀನಾಮೆ ಪಡೆದಿದೆ ಅಂತ ತಮಿಳುನಾಡಿನ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಕುಪ್ಪಸ್ವಾಮಿ ಅಣ್ಣಾಮಲೈ ತಮಿಳುನಾಡಿನಲ್ಲಿರುವಂತಹ ಬಿಜೆಪಿಯ ಅತ್ಯಂತ ಜನಪ್ರಿಯ ನಾಯಕ, ಕಾರ್ಯಕರ್ತರ ಆತ್ಮವಿಶ್ವಾಸ ಹೆಚ್ಚಿಸಿದ ನಾಯಕ. ಇಂಥ ನಾಯಕನನ್ನ ಸೈಡ್ ಲೈನ್ ಮಾಡೋದು ಬಿಜೆಪಿ ಹೈಕಮಾಂಡ್ಗೆ ಇಷ್ಟ ಇಲ್ಲ. ಹೀಗಾಗಿ ಇವರನ್ನ ಬೇರೆಡೆ ಬಳಸಲು ಚಿಂತನೆ ಮಾಡಿದೆ. ಅದು ಕರ್ನಾಟಕ ಬಿಜೆಪಿ ನಾಯಕರಿಗೆ ನಡುಕ ಹುಟ್ಟಿಸಿದೆ. ಬಿಜೆಪಿ ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡ್ತಾ ಇದ್ದಂತೆ ರಾಜ್ಯ ಬಿಜೆಪಿಯಲ್ಲೂ ಸಂಚಲನ ಸೃಷ್ಟಿಯಾಗಿದೆ. ಅಣ್ಣಾಮಲೈ ಸದ್ಯಕ್ಕೆ ಬಿಜೆಪಿಯ ದಕ್ಷಿಣ ಭಾರತದ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂತವರನ್ನ ಕರ್ನಾಟಕದಲ್ಲೂ ಬಳಸಿಕೊಳ್ಳಬಹುದು. ಕರ್ನಾಟಕದಲ್ಲೂ ಅಣ್ಣಾಮಲೈ ಜನಪ್ರಿಯರಾಗಿದ್ದಾರೆ. ಹೀಗಾಗಿ ಕರ್ನಾಟಕ ಬಿಜೆಪಿಯಲ್ಲೂ ತಲ್ಲಣ ಶುರುವಾಗಿದೆ. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅತ್ಯಂತ ಗಟ್ಟಿಯಾಗಿ ನೆಲೆ ಕಂಡುಕೊಂಡಿರುವುದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಪಕ್ಷ ಗಟ್ಟಿ ನೆಲೆ ಕಂಡುಕೊಂಡಿದ್ರೂ ಸತತವಾಗಿ ಅಧಿಕಾರಕ್ಕೆ ಬರೋಕೆ ಸಾಧ್ಯವಾಗ್ತಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. ಅಲ್ಲದೆ ಈಗ ವಿಪಕ್ಷ ಸ್ಥಾನದಲ್ಲಿದ್ದರೂ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ತಾರಕಕ್ಕೇರಿದೆ. ಪದೇ ಪದೇ ವಾರ್ನ್ ಮಾಡಿದ್ರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತನಾಡ್ತಿದ್ದ ಕಾರಣಕ್ಕೆ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ವಿಜಯೇಂದ್ರಗೂ ಕೂಡ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ಇದರ ನಡುವೆ ರಾಜ್ಯ ರಾಜಕಾರಣಕ್ಕೆ ಅಣ್ಣಾಮಲೈ ಎಂಟ್ರಿ ಕೊಡ್ತಾರೆ ಅನ್ನೋ ಊಹಾಪೋಹಗಳು ಓಡಾಡ್ತಿವೆ. ರಾಜ್ಯ ರಾಜಕಾರಣಕ್ಕೆ ಅಣ್ಣಾಮಲೈರನ್ನ ಕರೆ ತರುತ್ತಾ ಹೈಕಮಾಂಡ್. ಅಣ್ಣಾಮಲೈ ಕರೆ ತಂದು ಎಲ್ಲ ಬಣಗಳಿಗೂ ಶಾಕ್ ನೀಡುತ್ತಾ ಬಿಜೆಪಿ. ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಳಿಕ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಇದರಿಂದಾಗಿ ಸರಿಯಾಗಿ ಪ್ರತಿಪಕ್ಷದ ಸ್ಥಾನವನ್ನ ನಿಭಾಯಿಸಲು ಆಗ್ತಿಲ್ಲ. ಸರಿಯಾಗಿ ಪ್ರತಿಪಕ್ಷದ ಜವಾಬ್ದಾರಿಯನ್ನ ನಿಭಾಯಿಸಲಾಗದೆ ಈಗಾಗಲೇ ಜನಾಕ್ರೋಶಕ್ಕೆ ತುತ್ತಾಗಿದೆ.
ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಇಳಿತು ಅನ್ನೋ ಪರಿಸ್ಥಿತಿ ಇದೆ. ಇದರ ಜೊತೆಗೆ ಪಕ್ಷವೊಂದು 3 ಬಣ ಆಗಿದೆ. ವಿಜೇಂದ್ರ ಬಣ ಒಂದೆಡೆ ಆದ್ರೆ ಮತ್ತೊಂದೆಡೆ ರೆಬೆಲ್ಸ್ ಬಣ ಇದೆ. ಇದರ ನಡುವೆ ಇರೋ ಪಕ್ಷ ನಿಷ್ಠರ ತಟಸ್ಥ ಬಣ ಮಗದೊಂದೆಡೆ ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜ್ ನಿಯಂತ್ರಣಕ್ಕೆ ಹೆಣಗಾಡ್ತಿದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಹೊತ್ತಿನಲ್ಲಿ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅಣ್ಣಾಮಲೈ ಹೇಳಿ ಕೇಳಿ ಕರ್ನಾಟಕ ಕೇಡರ್ನ ಮಾಜಿ IPS ಅಧಿಕಾರಿ. ಚಿಕ್ಕಮಗಳೂರು, ಉಡುಪಿ ಸೇರಿ ಹಲವು ಜಿಲ್ಲೆಗಳಲ್ಲಿ SP ಆಗಿ ಉತ್ತಮ ಹೆಸರು ಗಳಿಸಿದ್ದಾರೆ. ಅದರಲ್ಲೂ ಬಿಜೆಪಿಯ ಭದ್ರಕೋಟೆ, ಕರಾವಳಿ, ಮಲೆನಾಡಿನಲ್ಲಿ ಅಣ್ಣಾಮಲೈಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಎಂಥ ಅಣ್ಣಾಮಲೈ ಬಿಜೆಪಿ ಸೇರ್ಪಡೆಯಾದಾಗ ಅವರನ್ನ ಕರ್ನಾಟಕದಲ್ಲಿ ಬಳಸಿಕೊಳ್ತಾರೆ ಅಂತ ಭಾವಿಸಿದ್ರು. ಆದ್ರೆ ಅವರು ತಮಿಳುನಾಡಿಗೆ ಸೀಮಿತರಾಗಿದ್ರು. ಆದ್ರೂ ಸಹ 2023ರ ಕರ್ನಾಟಕ ವಿಧಾನಸಭೆ, 2024ರ ಲೋಕಸಭೆ ಚುನಾವಣೆ ವೇಳೆ ಅಣ್ಣಾಮಲೈ ಕರ್ನಾಟಕದಲ್ಲಿ ಪ್ರಚಾರ ಮಾಡಿ ಸ್ಟಾರ್ ಪ್ರಚಾರಕರಾಗಿ ಮಿಂಚು ಹರಿಸಿದ್ರು. ಅಣ್ಣಾಮಲೈಗಿರೋ ಜನಪ್ರಿಯತೆಯನ್ನ ಬಳಸಿಕೊಂಡು ಕರ್ನಾಟಕ ಬಿಜೆಪಿ ಬಣ ಬಡಿದಾಟಕ್ಕೆ ಮದ್ದರೆಯಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ. ವಿಜೇಂದ್ರ ಕೆಳಗಿಳಿಸಿ ಬೇರೆ ಯಾರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳಲ್ಲ ಅಂತ ಗೊತ್ತಿದೆ. ಹೀಗಾಗಿ ಯಾವುದೇ ಬಣಕ್ಕೂ ಸೇರದ ಅಣ್ಣಾಮಲೈ ಕರೆ ತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಯಾರಿಗೂ ಸಮಸ್ಯೆ ಆಗಲ್ಲ ಅಂತ ಬಿಜೆಪಿಯ ಒಂದು ವರ್ಗ ಭಾವಿಸ್ತಿದೆ. ಹಿಂದೂ ಹುಲಿ ಯತ್ನಾಳ್ ಪಾತ್ರ ನಿಭಾಯಿಸ್ತಾರ ಅಣ್ಣಾಮಲೈ? ಯತ್ನಾಳ್ ಉಚ್ಚಾಟನೆಯಿಂದಾದ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ? ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹಿರಿಯ ನಾಯಕ ಯತ್ನಾಳ್ರನ್ನ ಬಿಜೆಪಿ ಉಚ್ಚಾಟಿಸಿತ್ತು. ಇದರಿಂದ ಬಿಜೆಪಿಗೆ ಆದ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಯಾಕಂದ್ರೆ ಯತ್ನಾಳ್ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿದ್ರು. ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿರೋ ಹಿಂದುತ್ವವಾದಿಗಳು ಸಿಟ್ಟಾಗಿದ್ದಾರೆ. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಅಣ್ಣಾಮಲೈ ಸೇಫ್ ಬೆಟ್ ಅಂತ ಕೆಲವರು ಭಾವಿಸ್ತಿದ್ದಾರೆ. ಜೊತೆಗೆ ಅಣ್ಣಾಮಲೈ ಎಂದು ಹೊರಗಿನವರು ಅಂತ ಕಾರ್ಯಕರ್ತರು ಭಾವಿಸಿಲ್ಲ. ಹೀಗಾಗಿ ಅಣ್ಣಾಮಲೈ ರಾಜೀನಾಮೆ ರಾಜ್ಯ ಬಿಜೆಪಿ ನಾಯಕರಲ್ಲೂ ನಡುಕ ಹುಟ್ಟಿಸಿರೋದು ಸುಳ್ಳಲ್ಲ. ಒಟ್ಟಾರೆಯಾಗಿ ಅಣ್ಣಾಮಲೈ ರಾಜೀನಾಮೆ ತಮಿಳುನಾಡು, ಕರ್ನಾಟಕ 2 ರಾಜ್ಯಗಳಲ್ಲೂ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಅತ್ತ ತಮಿಳುನಾಡಿನಲ್ಲಿ ಮೈತ್ರಿ ಚರ್ಚೆ ಜೋರಾಗಿ ನಡೀತಾ ಇದ್ರೆ, ಇತ್ತ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಒಳಗೊಳಗೆ ಆತಂಕ ಶುರುವಾಗಿದೆ. ಹೀಗಾಗಿ ತಾನೇ ಬೆಳೆಸಿರೋ ಡೈನಾಮಿಕ್ ಲೀಡರ್ ಅಣ್ಣಾಮಲೈರನ್ನ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಬಳಸಿಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.